ರಾಮ ಮಂದಿರದ ರಾಮಚರಿತ ಮಾನಸವನ್ನ ದೋಚಲಾಯ್ತಾ ರಾಮಲಲ್ಲಾಗೆ ಅರ್ಪಿಸಿದ್ದಂತಹ ಚಿನ್ನ ಲೇಪಿತ ರಾಮಚರಿತ ಮಾನಸ ಅದು. ರಾಮ ಮಂದಿರದಲ್ಲಿ ಚಿನ್ನ ಹಣ ದೋಚಲಾಯಿತು ಅನ್ನುವಂತಹ ಕೇಸ್ ದಾಖಲಾಗಿದೆ. ಅದಷ್ಟೇ ಅಲ್ಲ, ರಾಮಲಲ್ಲಾಗೆ ಅರ್ಪಿಸಿದ್ದ 147 ಕೆಜಿ ತೂಕದ ಚಿನ್ನ ಲೇಪಿತ ರಾಮಚರಿತ ಮಾನಸ, 5 ಕೋಟಿ ಮೌಲ್ಯದ ರಾಮಚರಿತ ಮಾನಸ ಕೂಡ ನಾಪತ್ತೆ. ಎಸ್ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತಹ ರಾಮಚರಿತ ಮಾನಸ ಅದು. ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿಗಳು ಲಕ್ಷ್ಮೀನಾರಾಯಣ ಅವರು 2024 ಏಪ್ರಿಲ್ನಲ್ಲಿ ಅದನ್ನ ಕೊಡುಗೆಯಾಗಿ ಕೊಟ್ಟಿದ್ರು. ಆದರೆ ಈಗ ಅದೂ ಕೂಡ ನಾಪತ್ತೆಯಾಗಿರೋದು, ಈ ಕಳ್ಳರಿಂದ ಅದು ಕೂಡ ದೋಚಲಾಯ್ತಾ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬರೋಬ್ಬರಿ 147 ಕೆಜಿ ತೂಕದ ಚಿನ್ನ ಲೇಪಿತ ರಾಮಚರಿತ ಮಾನಸ ಅದು. ಆ ಪುಸ್ತಕ ಹಾಗಿದ್ರೆ ಎಲ್ಲಿ ಹೋಯ್ತು? ಈಗ ಅದನ್ನೂ ಕೂಡ ದೋಚಲಾಗಿದೆಯಾ? ರಾಮಲಲ್ಲಾಗೆ ಅಂತ ಹೇಳಿ ಭಕ್ತರು ಅರ್ಪಿಸಿದ್ದಂತಹ ಚಿನ್ನ, ಒಡವೆ, ಹಣ ಇದೆಲ್ಲದರಲ್ಲೂ ಕೂಡ ದೋಚಲಾಗಿದೆ. ದೊಡ್ಡ ಜಾಲವೇ ಇತ್ತು, ಹಂತ ಹಂತವಾಗಿ ಅದನ್ನು ದೋಚಿದ್ದಾರೆ ಎನ್ನುವಂಥದ್ದು ಈಗ ತನಿಖೆಯಾಗ್ತಾ ಇದೆ. ಆದರೆ ಈ ತನಿಖೆಯ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿರೋದು, ಅದು ಚಿನ್ನ ಲೇಪಿತ ರಾಮಚರಿತ ಮಾನಸ, 147 ಕೆಜಿ ತೂಕದ ರಾಮಚರಿತ ಮಾನಸ ಅದು. 5 ಕೋಟಿ ಮೌಲ್ಯದ ರಾಮಚರಿತ ಮಾನಸ ಈಗ ನಾಪತ್ತೆ. ಇನ್ನು ವಾರಾಣಸಿಗೂ ತಲುಪಿದೆ ದೇಣಿಗೆ ಕಳ್ಳತನದ ಲಿಂಕ್. ಪ್ರಕರಣದಲ್ಲಿ ಸೈನಿಕ ಸೆಕ್ಯೂರಿಟಿ ಫರ್ಮ್, ಈ ಹೆಸರು ತಳಕಾಕೊಂಡಿದೆ. ಸೈನಿಕ ಸೆಕ್ಯೂರಿಟಿ ಫರ್ಮ್ನ ಹೆಸರು ಕೇಳಿ ಬರ್ತಾ ಇದೆ. ಎಸ್ಐಟಿಯಿಂದ ಅದರ ಮಾಲೀಕರು, ಸೂಪರ್ವೈಸರ್ನ ವಿಚಾರಣೆಯಾಗಿದೆ. ಸಿಬ್ಬಂದಿ ನೇಮಕದ ಬಗ್ಗೆ ಮಾಲೀಕ ಗೌರವ್ ಸಿಂಗ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಣ ಎಣಿಕೆಗೆ ಸಿಬ್ಬಂದಿ ಒದಗಿಸಿದ್ರು ಸೈನಿಕ ಸೆಕ್ಯೂರಿಟಿ ಏಜೆನ್ಸಿಯವರು. ಹೌಸ್ ಕೀಪಿಂಗ್ ಕೆಲಸಕ್ಕೆ 22 ಸಿಬ್ಬಂದಿಯನ್ನು ಒದಗಿಸಲಾಗಿತ್ತು. ನಾವು ನೇರವಾಗಿ ರಾಮ ಮಂದಿರಕ್ಕೆ ಸಿಬ್ಬಂದಿ ನೇಮಕ ಮಾಡಿಲ್ಲ, SBIನ ಮುಖ್ಯ ವ್ಯವಸ್ಥಾಪಕರು ಸಿಬ್ಬಂದಿ ಸೇವೆಯನ್ನ ಪಡ್ಕೊಂಡಿದ್ರು. ಹೌಸ್ ಕೀಪಿಂಗ್ ಕೆಲಸಕ್ಕಾಗಿ ಸಿಬ್ಬಂದಿ ಸೇವೆಯನ್ನು ಅವರು ಪಡ್ಕೊಂಡಿದ್ದದ್ದು. ಮಂದಿರಕ್ಕೆ ಹೇಗೆ ತಲುಪಿದ್ರು ಎನ್ನುವುದು ಅವರಿಗೆ ಗೊತ್ತು ಅಂತ SBIನ ಮುಖ್ಯ ವ್ಯವಸ್ಥಾಪಕರಿಗೆ ಇದೆಲ್ಲ ಗೊತ್ತು ಅಂತಿದ್ದಾರೆ ಆ ಫರ್ಮ್ನ ಮುಖ್ಯಸ್ಥರು ಗೌರವ್. ಯಾವುದೇ ಪೊಲೀಸ್ ಪರಿಶೀಲನೆ ಕೂಡ ನಡೆದಿರಲಿಲ್ಲ. ರಾಮ ಮಂದಿರದ ಹುಂಡಿ ಭದ್ರತೆ ಕೆಲಸಕ್ಕೆ ಅಂತೇಳಿ ಅವರನ್ನ ನೇಮಿಸಲಾಗಿತ್ತು. ಇಂತಹದೊಂದು ಪ್ರಮುಖವಾದಂತಹ ಭದ್ರತೆಗೆ ನೇಮಕ ಆಗಬೇಕು ಅಂತಂದ್ರೆ ಪೂರ್ವಾಪರವನ್ನು ಪರಿಶೀಲಿಸಬೇಕಾಗತ್ತೆ, ಪೊಲೀಸ್ ಪರಿಶೀಲನೆ ಆಗಬೇಕಾಗತ್ತೆ. ಆದರೆ ಯಾವುದೂ ಆಗಿರಲಿಲ್ಲ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂತ ಹೇಳಿ SBIನ ಮುಖ್ಯ ವ್ಯವಸ್ಥಾಪಕರು ಸಿಬ್ಬಂದಿ ಸೇವೆಯನ್ನು ಪಡ್ಕೊಂಡಿದ್ರು. ಆದರೆ ಸಿಬ್ಬಂದಿ ಮಂದಿರಕ್ಕೆ ಹೇಗೆ ತಲುಪಿದ್ರು ಅಂತ ಗೊತ್ತಿಲ್ಲ ಅಂತಿದ್ದಾರೆ ಆ ಟ್ರಸ್ಟ್ನವರು. ಇನ್ನು ಶ್ರೀರಾಮನ ಕಾಣಿಕೆ ನುಂಗಿದವರಿಗೆ ವಿಚಾರಣೆ ಬಿಸಿ ತಟ್ಟಿದ್ದು ಜೈಲಿನಲ್ಲಿರುವಂತಹ ಇವರು ಆರೋಪಿಗಳ ವಿಚಾರಣೆ. ಲವಕುಶ್ ಮಿಶ್ರಾ, ಅನುಕಲ್ಪ್, ಮನೀಶ್ ಯಾದವ್ ಸೇರಿದಂತೆ ಒಟ್ಟು 5 ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಕಾಣಿಕೆ ಹಣ ಕಳ್ಳತನದ ಬಗ್ಗೆ ಬಂಧಿತರಿಂದ ಇನ್ನಷ್ಟು ಮಾಹಿತಿಯನ್ನ ಹೊರಗಡಲಾಗ್ತಾ ಇದೆ. ಹೇಗೆ ಈ ಪ್ರಕ್ರಿಯೆಗಳು ನಡೀತಾ ಇತ್ತು, ಹೇಗೆ ಈ ಕಳ್ಳದಂಧೆ ನಡೀತಿತ್ತು, ಯಾವ ರೀತಿ ದೋಚಲಾಗ್ತಾ ಇತ್ತು ದೇವರ ಹಣವನ್ನ, ಭಕ್ತರು ನಂಬಿಕೆಯಿಂದ ಕೊಟ್ಟಂತಹ ಕಾಣಿಕೆಯನ್ನ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡೆಯಲಾಗ್ತಾ ಇದೆ ಆರೋಪಿತರಿಂದ. ಪ್ರಮುಖವಾಗಿ 5 ಆರೋಪಿಗಳ ವಿಚಾರಣೆ. ಕಾಣಿಕೆ ನುಂಗಿದವರಿಗೆ ಈಗ ಇನ್ನಷ್ಟು ವಿಚಾರಣೆಯ ಬಿಸಿ ತಟ್ತಾ ಇದೆ.